Hello, children. So, children, welcome back to our physics class. So, ನಾನು ನಿಮ್ಮ ಭೌತಶಾಸ್ತ್ರದ ಉಪನ್ಯಾಸಕ ಕಿರಣ್ ಕುಮಾರ್ ಹಿರೇಮಠ್ ಮಾತಾಡೋದು. ಸೊ ಚಿಲ್ಡ್ರನ್, ಲಾಸ್ಟ್ ಕ್ಲಾಸಲ್ಲಿ ನಾವು 5 ಮಾರ್ಕ್ಸ್ ಕ್ವಶನ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ ಫಸ್ಟ್ ಇಯರ್ ಫಿಸಿಕ್ಸ್ ಅಲ್ಲಿ. ಸೊ ಟುಡೇ ವಿ ಶಾಲ್ ಸ್ಟಡಿ ಅಬೌಟ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಸ್ಡ್ ಆನ್ 2023-24 blueprint first year physics. So here we will get total 9 questions in our annual examination. 2 marks, 9 questions. Out of 9 we have to answer any 5 questions and total we are going to get 10 questions. Sir, ಹಾಗಾದ್ರೆ questions ಗಳು ಯಾವ ರೀತಿ ಬರ್ತವೆ sir? What kind of questions are going to come and what kind of chapters we need to prepare? Okay. Then ಹಾಗಾದ್ರೆ ಸ್ವಲ್ಪ observation ಮಾಡಿ. First blueprint ಅನ್ನು ನೋಡೋಣ. So here we got 14 chapters. 14 ಚಾಪ್ಟರ್ಸ್ ಗಳ ಮೇಲೂ ಕೂಡ 2 ಮಾರ್ಕ್ಸ್ ಕ್ವಶನ್ಸ್ ಬರೋದಿಲ್ಲ. ಯಾವ ಚಾಪ್ಟರ್ ಮೇಲೆ ಬರ್ತದೆ ನೋಡಿ. ಸೊ ಫಸ್ಟ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಮೇಲೆ ಒಂದು 2 ಮಾರ್ಕ್ಸ್ ಕ್ವಶನ್ ಬರ್ತದಂತೆ. ನೆಕ್ಸ್ಟ್ ಸರ್ ಮೋಷನ್ ಇನ್ ಎ ಪ್ಲೇನ್ ಮೇಲೆ 2 ಮಾರ್ಕ್ಸ್ ಕ್ವಶನ್ ಬರ್ತದಂತೆ, ಬಟ್ ಅದು ಏನು ನ್ಯೂಮೆರಿಕಲ್ ಇರ್ತದಂತೆ. ನೋಡೋಣ ಯಾವ ರೀತಿ ಬರ್ತದೆ. ನೆಕ್ಸ್ಟ್ ಲಾಸ್ ಆಫ್ ಮೋಷನ್ ಮೇಲೆ ಒಂದು 2 ಮಾರ್ಕ್ಸ್ ಕ್ವಶನ್, ಸಿಸ್ಟಮ್ ಮೇಲೆ ಒಂದು 2 ಮಾರ್ಕ್ಸ್ ಕ್ವಶನ್, ಗ್ರಾವಿಟೇಷನ್ ಮೇಲೆ ಒಂದು 2 ಮಾರ್ಕ್ಸ್ ಕ್ವಶನ್. ಲುಕ್ ಅಟ್ ಹಿಯರ್. ದೆನ್ ವರ್ಕ್, ಎನರ್ಜಿ, ಪವರ್ ಮೇಲೆ ಒಂದು 2 ಮಾರ್ಕ್ಸ್ ಕ್ವಶನ್, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಮೇಲೆ ಒಂದು, ಥರ್ಮೋಡೈನಮಿಕ್ಸ್ ಮೇಲೆ ಒಂದು, ಆಸಿಲೇಷನ್ ಮೇಲೆ ಒಂದು. ಮುಗೀತು. ಸೊ ಟೋಟಲ್ ಹೌ ಮೆನಿ ಕ್ವಶನ್ಸ್ ಆರ್ ದೇರ್? 1 2 3 4 5 6 7 8 9. ಟೋಟಲ್ 9 ಕ್ವಶನ್ಸ್. ಔಟ್ ಆಫ್ 9 ವಿ ಹ್ಯಾವ್ ಟು ಆನ್ಸರ್ ಇನ್ 5. ಇಸ್ ಇಟ್ ಕ್ಲಿಯರ್? ಹಾಗಾದ್ರೆ ಡಿಸ್ಕಸ್ ಮಾಡೋಣ ಬನ್ನಿ. ಕ್ವಶನ್ಸ್ಗಳು ಯಾವ್ಯಾವ ಬರ್ತವೆ. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಒಂದು ಪೆನ್ ಅನ್ನು ತಗೋಬೇಕು, ನೋಟ್ಬುಕ್ ಅನ್ನು ತಗೋಬೇಕು. ರಫ್ ಆಗಿ ನಾನು ಏನೇನು ಹೇಳ್ತೇನೆ ಅವೆಲ್ಲವನ್ನ ನೀವು ಬರಿತಾ ಹೋಗಿ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ. ಎಸ್. So part B, first year PUC physics, 2 marks questions. ಹಾಗಾದ್ರೆ ಕ್ವಶನ್ ನಂಬರ್ 21 ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಮೇಲೆ ಬರ್ತದೆ 2 ಮಾರ್ಕ್ಸ್ ಕ್ವಶನ್. ಯಾವ ಬರ್ತಾವ ಸರ್? ಬನ್ನಿ. SI ಯೂನಿಟ್ಸ್ ಗಳನ್ನ ಮತ್ತು ಡೈಮೆನ್ಷನಲ್ ಫಾರ್ಮುಲಾಸ್ ಗಳನ್ನ ನೋಡ್ಕೊಂಡು ಹೋಗಿ. ಎಸ್, ಒಂದಿಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಗಳ SI ಯೂನಿಟ್ ಮತ್ತು ಡೈಮೆನ್ಷನಲ್ ಫಾರ್ಮುಲಾ. ಫಾರ್ ಎಕ್ಸಾಂಪಲ್ ಫೋರ್ಸ್, ಆಕ್ಸಲರೇಷನ್, ವೆಲಾಸಿಟಿ, ಇಂಪಲ್ಸ್, ಈ ರೀತಿ ಒಂದಿಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಗಳು, ವರ್ಕ್ ಡನ್, ಎನರ್ಜಿ, ಒಂದಿಷ್ಟು ಫಿಸಿಕಲ್ ಪವರ್, ಒಂದಿಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಗಳ SI ಯೂನಿಟ್ ಡೈಮೆನ್ಷನಲ್ ಫಾರ್ಮುಲಾಸ್ ಗಳನ್ನ ನೋಡ್ಕೊಂಡು ಹೋಗಿ. ಮುಂದೆ ಸರ್ ತಲೆತಲಾಂತರದಿಂದ ಈ ಕ್ವಶನ್ ಬಂದಿದೆ. ಮೆನ್ಷನ್ ದ ಯೂಸಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಏನೇನು ಯೂಸಸ್? ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಇಕ್ವೇಶನ್, ಟು ಡಿರೈವ್ ದ ಇಕ್ವೇಶನ್, ಟು ಕನ್ವರ್ಟ್ ಒನ್ ಸಿಸ್ಟಮ್ ಆಫ್ ಯೂನಿಟ್ ಇಂಟು ಅನದರ್ ಸಿಸ್ಟಮ್ ಆಫ್ ಯೂನಿಟ್, ಈ ರೀತಿ ಅಪ್ಲಿಕೇಶನ್ಸ್ ಇವೆ. ದೆನ್ ಡಿಮೆರಿಟ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಏನೇನು ಡಿಮೆರಿಟ್ಸ್ ಇವೆ? ಲಾಗರಿಥಮಿಕ್ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಗಳನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾನ್ಸ್ಟೆಂಟ್ಸ್ ಗಳೇನು ಬರ್ತಾವಲ್ಲ ಅವುಗಳನ್ನ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ಒಂದಿಷ್ಟು ಡಿಮೆರಿಟ್ಸ್. ಮತ್ತೆ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಬರ್ತದೆ ಅಂದ್ರೆ, ಒಂದು ಇಕ್ವೇಶನ್ ಕೊಟ್ಬಿಟ್ಟು ಇದು ಡೈಮೆನ್ಷನಲಿ ಕರೆಕ್ಟ್ ಇದೆ ಇಲ್ಲೋ ಚೆಕ್ ಮಾಡಿ ಅಂತ ಹೇಳ್ತಾರೆ. ದಟ್ ಇಸ್ ಚೆಕ್ ದಿ ಕರೆಕ್ಟ್ನೆಸ್ ಆಫ್ ಇಕ್ವೇಶನ್. ಅಂದ್ರೆ ಈ ರೀತಿ ಒಂದು ಇಕ್ವೇಶನ್ ಕೊಡ್ತಾರೆ, v = u + at. ಈ ಇಕ್ವೇಶನ್ ಡೈಮೆನ್ಷನಲಿ ಕರೆಕ್ಟ್ ಇದೆಯೋ ಇಲ್ಲೋ ನಾವು ಚೆಕ್ ಮಾಡಬೇಕು. ಸೊ ಈ ರೀತಿ ಪ್ರಶ್ನೆಗಳು 2 ಮಾರ್ಕ್ಸ್ ಬರೋ ಚಾನ್ಸಸ್ ಇರ್ತವೆ. ನೆಕ್ಸ್ಟ್ ಸರ್ ಡಿಫೈನ್ ಸಾಲಿಡ್ ಆಂಗಲ್ ಅಂಡ್ ಪ್ಲೇನ್ ಆಂಗಲ್ ಮೆನ್ಷನ್ ಇನ್ SI ಯೂನಿಟ್ ಅಂತ ಕೇಳ್ಬೋದು. ಮುಂದೆ ಸರ್ ಫಂಡಾಮೆಂಟಲ್ ಯೂನಿಟ್ಸ್ ಗಳನ್ನ ಬ್ಯಾಟ್ ಮಾಡ್ಕೊಂಡು ಹೋಗಿ. ಲೆಂತ್, ಮಾಸ್, ಟೈಮ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಲುಮಿನಸ್ ಇಂಟೆನ್ಸಿಟಿ, 7 ಫಂಡಾಮೆಂಟಲ್ ಯೂನಿಟ್ಸ್ ಗಳಿದ್ದಾವಲ್ಲ ಅವುಗಳನ್ನ ಬ್ಯಾಟ್ ಮಾಡ್ಕೊಂಡು ಹೋಗಿ. ಮುಂದೆ ಸರ್ ಬನ್ನಿ ಸರ್. ಮುಂದೆ ಮೋಷನ್ ಇನ್ ಎ ಪ್ಲೇನ್ ಮೇಲೆ ಈ ವರ್ಷ ಬ್ಲೂ ಪ್ರಿಂಟ್ ಪ್ರಕಾರ 2 ಮಾರ್ಕ್ಸ್ ಪ್ರಾಬ್ಲಮ್ ಬರ್ತದಂತೆ, ನ್ಯೂಮೆರಿಕಲ್ ಬರ್ತದಂತೆ. ನ್ಯೂಮೆರಿಕಲ್ ಬಂದ್ರೆ ಇಷ್ಟ್ರ ಮೇಲೆನೆ ಬರಬೇಕು. ಒಂದು ರೇಂಜ್ ಮೇಲೆ ಆದ್ರೂ ಕೇಳ್ತಾರೆ, ಟೈಮ್ ಆಫ್ ಲೈಟ್ ಮೇಲೆ ಆದ್ರೂ ಕೇಳ್ತಾರೆ, ಮ್ಯಾಕ್ಸಿಮಮ್ ಹೈಟ್ ಮೇಲೆ ಆದ್ರೂ ಕೇಳ್ತಾರೆ, ಅಥವಾ ಮ್ಯಾಕ್ಸಿಮಮ್ ರೇಂಜ್ ನ ಕ್ಯಾಲ್ಕುಲೇಷನ್ ಮಾಡ್ತಾರೆ. ವೆನ್ ದ ರೇಂಜ್ ಇಸ್ ಮ್ಯಾಕ್ಸಿಮಮ್, ವೆನ್ ಥೀಟಾ ಇಸ್ 45 ಡಿಗ್ರಿ. ಏನೇ ಕ್ವಶನ್ ಗಳು ಬಂದ್ರು ಈ 3 ಇಕ್ವೇಶನ್ ಗಳ ಮೇಲೆ ಬರಬೇಕು. ಈ ಫಾರ್ಮುಲಾಸ್ ಗಳನ್ನ ಬ್ಯಾಟ್ ಮಾಡ್ಕೊಂಡು ಹೋಗಿ. ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಮೇಲೆ ಕೇಳೋದಿಲ್ಲ, ಇಲ್ಲಿವರೆಗೂ ಕೇಳಿಲ್ಲ, ಅದನ್ನೇ ನೀವು ನೆಗ್ಲೆಕ್ಟ್ ಮಾಡಿದ್ರು ನಡೀತದೆ. ಬಟ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಇಕ್ವೇಶನ್ ಅನ್ನ ನೋಡ್ಕೊಂಡು ಹೋಗಿ ಸಾಕು. ಓಕೆ, ಏನೇ ಕೇಳಿದ್ರು ರೇಂಜ್ ಮೇಲೆ ಬರಬೇಕು, ಮ್ಯಾಕ್ಸಿಮಮ್ ಹೈಟ್ ಅನ್ನ ಕೇಳಬೇಕು, ಟೈಮ್ ಆಫ್ ಫ್ಲೈಟ್ ಅನ್ನ ಕೇಳಬೇಕು. ಫಾರ್ಮುಲಾಸ್ ಗಳು ಕನ್ಫ್ಯೂಸ್ ಆಗ್ತವೆ, ಇವು 3 ಸ್ವಲ್ಪ ಕರೆಕ್ಟ್ ಆಗಿ ಬ್ಯಾಟ್ ಮಾಡ್ಕೊಂಡು ಹೋಗಿ. ಮುಂದೆ ಸರ್ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಲಾಸ್ ಆಫ್ ಮೋಷನ್. ಲಾಸ್ ಆಫ್ ಮೋಷನ್ ಅಲ್ಲಿ ನೀವು ಇದನ್ನು ಓದ್ಕೊಂಡೇ ಹೋಗಿ. ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಯು ನೀಡ್ ಟು ರೀಡ್ ಚಿಲ್ಡ್ರನ್. ಇವುಗಳನ್ನ ಬ್ಯಾಟ್ ಮಾಡ್ಕೊಂಡು ಹೋಗಲೇಬೇಕು, ಓದ್ಕೊಂಡು ಹೋಗಲೇಬೇಕು. ನೆಕ್ಸ್ಟ್ ಸರ್ ಡಿಫೈನ್ ಇಂಪಲ್ಸ್, ಮೆನ್ಷನ್ ಇಟ್ಸ್ SI ಯೂನಿಟ್. ವಾಟ್ ಈಸ್ ಇನರ್ಷಿಯಾ? ಮೆನ್ಷನ್ ದ ಟೈಪ್ಸ್ ಆಫ್ ಇನರ್ಷಿಯಾ. ಹೌದು, ಇನರ್ಷಿಯಾ ಆಫ್ ಮೋಷನ್, ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಡೈರೆಕ್ಷನ್ ಅಂತೀವಿ ನೋಡಿ, 3 ಬೇಕು. ಡಿಫೈನ್ ಅರಿಸ್ಟಾಟಲ್ ಫಿಲಾಸಫಿ, ಸ್ಟೇಟ್ಮೆಂಟ್ ಅನ್ನ ಬರೀಬೇಕು. ಎಸ್. ನೆಕ್ಸ್ಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅನ್ನ ಓದ್ಕೊಂಡು ಹೋಗಿ, ಸ್ಟೇಟ್ಮೆಂಟ್ ಅನ್ನ ಓದ್ಕೊಂಡು ಹೋಗಿ. ನೆಕ್ಸ್ಟ್ ಸರ್ ಫ್ರಿಕ್ಷನ್ ಮೇಲೆ ಕ್ವಶನ್ಸ್ ಗಳು ಬರ್ತವೆ. 3 ಮಾರ್ಕ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ ಆ ರೀತಿ ಫ್ರಿಕ್ಷನ್ ಗಳನ್ನ ಓದ್ಕೊಂಡು ಹೋಗಿ. ಯೂಸಸ್ ಆಫ್ ಫ್ರಿಕ್ಷನ್, ಡಿಮೆರಿಟ್ಸ್ ಆಫ್ ಫ್ರಿಕ್ಷನ್ ಅಂಡ್ ಹೌ ವಿ ಸಪೋಸ್ ಟು ರಿಡ್ಯೂಸ್ ದ ಫ್ರಿಕ್ಷನ್. ಈ 3 ಕಾನ್ಸೆಪ್ಟ್ ಗಳನ್ನ ನೀವು ಓದ್ಕೊಂಡು ಹೋಗಲೇಬೇಕು. ಸರ್ ಮುಂದೆ ಯಾವ ರೀತಿ ಕ್ವಶನ್ಸ್ ಗಳು ಬರ್ತಾವೆ ಸರ್? ಮುಂದೆ ಪಾಸಿಬಿಲಿಟಿ ಏನಿದೆ ಅಂದ್ರೆ
ಬ್ಯಾಂಕ್ ರೋಡ್ ಅಂತಿದೆ ನೋಡಿ, ಬ್ಯಾಂಕ್ ರೋಡ್ ಲೆವೆಲ್ ರೋಡ್ ಅಂತಿದೆ, ಅವುಗಳ ಮ್ಯಾಕ್ಸಿಮಮ್ ಸೇಫ್ ಸ್ಪೀಡ್ ಅನ್ನ ಬರಿ ಅಂತ ಹೇಳ್ತಾರೆ, ಇಕ್ವೇಶನ್ ಅನ್ನ ಬರಿ ಅಂತ ಹೇಳ್ತಾರೆ. ಓಕೆ, ಒಂದಿಷ್ಟು ನೋಡ್ಕೊಂಡು ಹೋಗಿ, ಇವಿಷ್ಟು ನೋಡ್ಕೊಂಡು ಹೋದ್ರೆ ಸಾಕು, ಇದರಲ್ಲಿ ಯಾವ್ದಾದ್ರು ಬರ್ತದೆ. ಸರ್ ವರ್ಕ್ ಎನರ್ಜಿ ಪವರ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ ರೀತಿ ಬರ್ತಾವೆ ಸರ್? ಫಸ್ಟ್ ಇಂಪಾರ್ಟೆಂಟ್, ನೀವು ಪಾಸಿಟಿವ್ ವರ್ಕ್, ನೆಗೆಟಿವ್ ವರ್ಕ್, ಝೀರೋ ವರ್ಕ್ ಅನ್ನ ನೀವು ನೋಡ್ಕೊಂಡು ಹೋಗಬೇಕು. ಎಸ್, ಪಾಸಿಟಿವ್ ವರ್ಕ್, ಎಸ್, ವರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಕಾಸ್ ಥೀಟಾ, ಈ ಫಾರ್ಮುಲಾ. ವರ್ಕ್ ಎನರ್ಜಿ ಥಿಯರಮ್ ಸ್ಟೇಟ್ಮೆಂಟ್ ಅನ್ನ ನೋಡ್ಕೋಬೇಕು. ವರ್ಕ್ ಎನರ್ಜಿ ಥಿಯರಮ್ ಫಾರ್ ಕಾನ್ಸ್ಟಂಟ್ ಫೋರ್ಸ್ ಅಂಡ್ ವೇರಿಯಬಲ್ ಫೋರ್ಸ್ ಸ್ಟೇಟ್ಮೆಂಟ್ ಅನ್ನ ನೋಡಿ. ಮುಂದೆ ಸರ್ ಕನ್ಸರ್ವೇಟಿವ್ ಫೋರ್ಸಸ್ ಅಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಎಕ್ಸಾಂಪಲ್, ಡೆಫಿನೇಷನ್ ಎಕ್ಸಾಂಪಲ್. ಪವರ್ ಮೇಲೆ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ಪವರ್, ಮೆನ್ಷನ್ ಇಟ್ಸ್ ಎಸ್ಐ ಯೂನಿಟ್, डायमेंशनल फार्मूला. 1 हॉर्स पावर कितना होता है बड़े भाई, 1 किलोवाट आवर कितना होता है, ಈ ರೀತಿ ಪ್ರಶ್ನೆಗಳು ಬರ್ತವೆ. ಅದು ಬಿಟ್ಟರೆ ಕೊಲಿಷನ್ಸ್ ಮೇಲೆ ಬರ್ತವೆ. ಡಿಫೈನ್ ಎಲಾಸ್ಟಿಕ್ ಕೊಲಿಷನ್, ಗಿವ್ ಎಕ್ಸಾಂಪಲ್. ಡಿಫೈನ್ ಇನ್ಎಲಾಸ್ಟಿಕ್ ಕೊಲಿಷನ್, ಗಿವ್ ಎಕ್ಸಾಂಪಲ್. ಡಿಫೈನ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್, ಗಿವ್ ಎಕ್ಸಾಂಪಲ್. ಮುಂದೆ ಸರ್ ಸಿಸ್ಟಮ್ ಆಫ್ ಎ ಪಾರ್ಟಿಕಲ್ ಅಂಡ್ ರೊಟೇಷನಲ್ ಮೋಷನ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ ರೀತಿ ಬರ್ತವೆ ಸರ್? ಇಷ್ಟು ನೋಡ್ಕೊಂಡು ಹೋಗ್ಬಿಡಿ ಸಾಕು. ವಾಟ್ ಈಸ್ ಟಾರ್ಕ್, ಮೆನ್ಷನ್ ಇಟ್ಸ್ ಎಸ್ಐ ಯೂನಿಟ್ ಅಂಡ್ डायमेंशनल फार्मूला. ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಅಂಡ್ ಆಂಗುಲರ್ ವೆಲಾಸಿಟಿ, ದಟ್ ಇಸ್ v is equal to r omega. ನೋಡ್ಕೊಂಡು ಹೋಗಿ. ಡಿಫೈನ್ ಮೊಮೆಂಟ್ ಆಫ್ ಇನರ್ಷಿಯಾ, ಡೆಫಿನೇಷನ್ SI ಯೂನಿಟ್. Then define radius of gyration, definition and SI unit. Define center of mass and center of gravity. Define angular velocity, angular acceleration and SI unit and dimensional formula. ಇದು ಕ್ವಶನ್ ಮೊನ್ನೆ ಮಿಡ್ ಟರ್ಮ್ ಅಲ್ಲಿ ಬಂದಿತ್ತು ನಮ್ಮಲ್ಲಿ. ಕಂಡೀಷನ್ಸ್ ಫಾರ್ ಇಕ್ವಿಲಿಬ್ರಿಯಂ ಆಫ್ ರಿಜಿಡ್ ಬಾಡಿ. ಸೊ ಬೇಸಿಕಲಿ ವಿ ಗಾಟ್ 2 ಕಂಡೀಷನ್ಸ್. ಒನ್ ಈಸ್ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಂ ಅಂಡ್ ಒನ್ ಮೋರ್ ಈಸ್ ರೊಟೇಷನಲ್ ಇಕ್ವಿಲಿಬ್ರಿಯಂ. ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಂ ಅಲ್ಲಿ ನೆಟ್ ಫೋರ್ಸ್ 0 ಇರ್ತದೆ, ರೊಟೇಷನಲ್ ಇಕ್ವಿಲಿಬ್ರಿಯಂ ಅಲ್ಲಿ ನೆಟ್ ಟಾರ್ಕ್ 0 ಇರ್ತದೆ. ಮತ್ತು ಸ್ಟೇಟ್ಮೆಂಟ್ಗಳನ್ನು ನೋಡ್ಕೊಂಡು ಹೋಗಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗುಲರ್ ಮೊಮೆಂಟಮ್ ಸ್ಟೇಟ್ಮೆಂಟ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಸ್ಟೇಟ್ಮೆಂಟ್. ಈ ರೀತಿ ಪ್ರಶ್ನೆಗಳನ್ನ ನಾವು ಸಿಸ್ಟಮ್ ಆಫ್ ಎ ಪಾರ್ಟಿಕಲ್ ಅಂಡ್ ರೊಟೇಷನಲ್ ಮೋಷನ್ ಮೇಲೆ ಎಕ್ಸ್ಪೆಕ್ಟ್ ಮಾಡಬಹುದು. ಓದ್ಕೊಂಡು ಹೋಗಬೇಕು ವಿದ್ಯಾರ್ಥಿಗಳು. ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಗ್ರಾವಿಟೇಷನ್. ಗ್ರಾವಿಟೇಷನ್ ಅಲ್ಲಿ ಇವತ್ತೇ ಓದ್ಬಿಡಿ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್, ಲಾ ಆಫ್ ಆರ್ಬಿಟ್, ಲಾ ಆಫ್ ಏರಿಯಾ, ಲಾ ಆಫ್ ಪೀರಿಯಡ್ ಗಳನ್ನ ಬ್ಯಾಟ್ ಮಾಡಿ ಬಿಟ್ರೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅನ್ನು ನೋಡ್ಕೊಂಡು ಹೋಗಿ, ಸ್ಟೇಟ್ಮೆಂಟ್ ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕು. ವೆಕ್ಟರ್ ಫಾರ್ಮ್ ಆಫ್ ಎ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ನೋಡ್ಕೊಂಡು ಹೋಗಿ. ಡಿಫೈನ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, mention is SI unit and dimensional formula. Define gravitational potential, SI unit, dimensional formula. Next, define escape velocity, orbital velocity. Then definition, what is the relation between escape velocity and orbital velocity? ಅದನ್ನು ಕೇಳ್ತಾರೆ. ಸ್ಕ್ವೇರ್ ರೂಟ್ ಆಫ್ 2 into v0. ಅವುಗಳ ವ್ಯಾಲ್ಯೂವನ್ನು ಬ್ಯಾಟ್ ಮಾಡ್ಕೊಂಡು ಹೋಗಿ. ಎಸ್ಕೇಪ್ ವೆಲಾಸಿಟಿ ಎಷ್ಟಿದೆ? ಅರ್ಥದ್ದು 11.2 km/s. ಆರ್ಬಿಟಲ್ ವೆಲಾಸಿಟಿ ಎಷ್ಟಿದೆ? ಅರೌಂಡ್ 7.9 km/s. ಓಕೆ, ಬ್ಯಾಟ್ ಮಾಡ್ಕೊಂಡು ಹೋಗಿ. ಈ ರೀತಿ ಪ್ರಶ್ನೆಗಳು ಬರಬೇಕು. ಏನೇ ಬಂದರೂ ಇದ್ರ ಒಳಗಿಂದನೇ ಬರಬೇಕು, ಮತ್ತೆ ಬೇರೆ ಕ್ವಶನ್ಸ್ಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪೋಲಾರ್ ಸ್ಯಾಟಲೈಟ್ ಮತ್ತು ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಗಳ ಮೇಲೆ ಕ್ವಶನ್ಸ್ಗಳು ಬರುವುದಿಲ್ಲ, ಯಾಕಂದ್ರೆ ಆ ಎರಡು ಪೋರ್ಷನ್ಸ್ ಗಳನ್ನ ಈ ವರ್ಷ NCERT ಇಂದ ಡಿಲೀಟ್ ಮಾಡಿದ್ದಾರೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಸರ್. ಸೊ ನೆಕ್ಸ್ಟ್ ಲೆಟ್ ಮಿ ಟೇಕ್ ನೆಕ್ಸ್ಟ್ ಚಾಪ್ಟರ್, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಸರ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ ರೀತಿ ಬರ್ತಾವೆ ಸರ್? ಡಿಫರೆನ್ಸಸ್ ಬಿಟ್ವೀನ್ ಹೀಟ್ ಅಂಡ್ ಟೆಂಪರೇಚರ್ ಕೇಳ್ತಾರೆ. ಡಿಫೈನ್ ಸ್ಪೆಸಿಫಿಕ್ ಹೀಟ್, ಡಿಫೈನ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, SI ಯೂನಿಟ್, ಡೈಮೆನ್ಷನಲ್ ಫಾರ್ಮುಲಾ. ಡಿಫೈನ್ ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್, ಈ ಮೂರರಲ್ಲಿ ಯಾವ್ದಾದ್ರು ಎರಡು ಕೇಳಬಹುದು, ಡಿಫೈನ್ ಅಂತ ಮಾಡಬಹುದು. ನೆಕ್ಸ್ಟ್ ಡಿಫೈನ್ ಥರ್ಮಲ್ ಕಂಡಕ್ಟಿವಿಟಿ. ಥರ್ಮಲ್ ಕಂಡಕ್ಟಿವಿಟಿ ಡೆಫಿನೇಷನ್ ಬರೀಬೇಕು, SI ಯೂನಿಟ್ ಕೇಳ್ತಾರೆ, ಡೈಮೆನ್ಷನಲ್ ಫಾರ್ಮುಲಾ ಕೇಳ್ತಾರೆ. ಮುಂದೆ ಸರ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಸ್ಟೇಟ್ಮೆಂಟ್. ಬ್ಲಾಕ್ ಬಾಡಿ ಅಂದ್ರೆ ಏನು? ವೈನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಸ್ಟೇಟ್ಮೆಂಟ್, ಸ್ಟಿಫನ್ಸ್ ಬೋಲ್ಟ್ಸ್ಮನ್ ಲಾ ಸ್ಟೇಟ್ಮೆಂಟ್ ಅಂಡ್ ಇಕ್ವೇಶನ್. ಇದು ಕೂಡ ಲಾ ಮತ್ತೆ ಸ್ಟೇಟ್ಮೆಂಟ್, ಲಾ ಮತ್ತೆ ಸ್ಟೇಟ್ಮೆಂಟ್. ಇದು ಕೂಡ ಲಾ ಮತ್ತೆ ಇಕ್ವೇಶನ್, ಇದು ಲಾ ಇಕ್ವೇಶನ್, ಲಾ ಮತ್ತೆ ಇಕ್ವೇಶನ್ ಬರೀಬೇಕು. ಕ್ಯಾಲೋರಿಮೆಟ್ರಿ ಅಂದ್ರೆ ಏನು? ಅದರ ಪ್ರಿನ್ಸಿಪಲ್ ಏನು? ಪ್ರಿನ್ಸಿಪಲ್ ಏನು? ಮೆಥಡ್ ಆಫ್ ಹೀಟ್ ಎಕ್ಸ್ಚೇಂಜ್ ಅಂದ್ರೆ heat lost is equal to heat gain. Yes sir. Define latent heat. Define latent heat of fusion, latent heat of vaporization. Mention its SI unit and dimensional formula. ಇಷ್ಟು ಓದ್ಕೊಂಡು ಹೋಗಿ ಸಾಕು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಮೇಲೆ. ಸರ್ ನೆಕ್ಸ್ಟ್ ಸರ್ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಥರ್ಮೋಡೈನಮಿಕ್ಸ್. ಥರ್ಮೋಡೈನಮಿಕ್ಸ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಇವಿಷ್ಟು ಓದ್ಕೊಂಡು ಹೋಗಿ. ಯಾವ್ಯಾವು? ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಓಕೆ, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಲ್ಲಿ 2 ಸ್ಟೇಟ್ಮೆಂಟ್ ಬರ್ತವೆ. ಒಂದು ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್, ಇನ್ನೊಂದು ಕ್ಲೇಸಿಯಸ್ ಸ್ಟೇಟ್ಮೆಂಟ್. ಆ 2 ಸ್ಟೇಟ್ಮೆಂಟ್ಸ್ ಗಳನ್ನ ಬರೀಬೇಕು. ಯು ವಿಲ್ ಗೆಟ್ 2 ಮಾರ್ಕ್ಸ್. ಮತ್ತೆ ಸರ್ ಮತ್ತೆ ಕ್ವಶನ್ಸ್ ಯಾವ ರೀತಿ ಬರವಂದ್ರೆ ಐಸೋಥರ್ಮಲ್ ಪ್ರೋಸೆಸ್, ಅರಿಯಾಬೆಟಿಕ್ ಪ್ರೋಸೆಸ್, ಐಸೋಕೋರಿಕ್ ಪ್ರೋಸೆಸ್, ಐಸೋಬ್ಯಾರಿಕ್ ಪ್ರೋಸೆಸ್, ಸೈಕ್ಲಿಕ್ ಪ್ರೋಸೆಸ್ ಗಳ ಡೆಫಿನೇಷನ್ ಅನ್ನು ಕೇಳಬಹುದು. ಮತ್ತೆ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಬರಬಹುದು. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್? ಇಟ್ ಗಿವ್ಸ್ ದ ಡೆಫಿನೇಷನ್ ಆಫ್ ಟೆಂಪರೇಚರ್. ಡಿಫೈನ್ ಥರ್ಮಲ್ ಇಕ್ವಿಲಿಬ್ರಿಯಂ ಅಂತ ಕೇಳಬಹುದು. ಎಸ್, ಈ ರೀತಿ ಪ್ರಶ್ನೆಗಳು ನಮ್ಮ ಥರ್ಮೋಡೈನಮಿಕ್ಸ್ ಚಾಪ್ಟರ್ ಮೇಲೆ ಬರಬಹುದು. ಮತ್ತೆ ಇನ್ನೊಂದು ಪಾಸಿಬಿಲಿಟಿ ಏನಿದೆ? ಡಿಫೈನ್ ಹೀಟ್, ಡಿಫೈನ್ ವರ್ಕ್ ಡನ್, ಡಿಫೈನ್ ಇಂಟರ್ನಲ್ ಎನರ್ಜಿ ಇನ್ ಥರ್ಮೋಡೈನಮಿಕ್ಸ್. ಈ ರೀತಿ ಪ್ರಶ್ನೆಗಳು ಬರ್ತಿರ್ತವೆ. ಅಥವಾ ಬೇಸಿಕ್ ಡೆಫಿನೇಷನ್ ಕೇಳಬಹುದು. ವಾಟ್ ಈಸ್ ಥರ್ಮೋಡೈನಮಿಕ್ಸ್? ವಾಟ್ ಈಸ್ ಥರ್ಮೋಡೈನಮಿಕಲ್ ಸಿಸ್ಟಮ್? ವಾಟ್ ಆರ್ ಥರ್ಮೋಡೈನಮಿಕಲ್ ವೇರಿಯಬಲ್ಸ್? ವಾಟ್ ಆರ್ ಥರ್ಮೋಡೈನಮಿಕಲ್ ಪ್ಯಾರಾಮೀಟರ್ಸ್? ಯಾವ ಇದಾವೆ? ವಾಲ್ಯೂಮ್, ಪ್ರೆಷರ್, ಟೆಂಪರೇಚರ್, ಹೀಟ್ ಕಂಟೆಂಟ್, ಇಂಟರ್ನಲ್ ಎನರ್ಜಿ, ಇವೆಲ್ಲ ಏನು? ಥರ್ಮೋಡೈನಮಿಕಲ್ ವೇರಿಯಬಲ್ಸ್, ಥರ್ಮೋಡೈನಮಿಕಲ್ ಪ್ಯಾರಾಮೀಟರ್ಸ್ ಅಂತೀವಿ. ಮತ್ತೆ ಯಾವ ರೀತಿ ಕ್ವಶನ್ ಬರ್ಬೋದು ಸರ್? ಕಂಡಕ್ಟಿಂಗ್ ವಾಲ್ ಅಂದ್ರೆ ಏನು? ಅರಿಯಾಬಿಟಿಕ್ ವಾಲ್ ಅಂದ್ರೆ ಏನು?
ಕಂಡಕ್ಟಿಂಗ್ ವಾಲ್ಗೆ ಇನ್ನೊಂದು ಹೆಸರೇ ಡೈಥರ್ಮಿಕ್ ವಾಲ್, ಅಡಿಯಾಬೆಟಿಕ್ ವಾಲ್ಗೆ ಇನ್ನೊಂದು ಹೆಸರೇ ಇನ್ಸುಲೇಟಿಂಗ್ ವಾಲ್. ಈ ರೀತಿ ಪ್ರಶ್ನೆಗಳು ಬರೋ ಚಾನ್ಸಸ್ ಇರ್ತದೆ, ನೋಡ್ಕೊಂಡು ಹೋಗಬೇಕು ವಿದ್ಯಾರ್ಥಿಗಳು. ನೆಕ್ಸ್ಟ್ ಚಾಪ್ಟರ್, ಲಾಸ್ಟ್ ಚಾಪ್ಟರ್ ಆಸಿಲೇಷನ್ಸ್. ಆಸಿಲೇಷನ್ಸ್ ಮೇಲೆ ಯಾವಾಗಲೂ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮೇಲೆ ಬರ್ತದೆ ಕ್ವಶನ್. ಏನು, ವಾಟ್ ಈಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂಡ್ ಮೆನ್ಷನ್ಸ್ ದಿ ಕಂಡೀಷನ್ಸ್ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಗಿವ್ ಎಕ್ಸಾಂಪಲ್. ವಾಟ್ ಆರ್ ಪಿರಿಯಾಡಿಕ್ ಆಸಿಲೇಷನ್ಸ್ ಅಂಡ್ ಆಸಿಲೇಟರಿ, ವಾಟ್ ಈಸ್ ಪಿರಿಯಾಡಿಕ್ ಮೋಷನ್, ಆಸಿಲೇಟರಿ ಮೋಷನ್, ಡೆಫಿನೇಷನ್ ಮತ್ತು ಎಕ್ಸಾಂಪಲ್. ಡಿಫರೆನ್ಸಸ್ ಬಿಟ್ವೀನ್ ಡ್ಯಾಂಪ್ ಅಂಡ್ ಅನ್ಡ್ಯಾಂಪ್ಡ್ ಆಸಿಲೇಷನ್ಸ್, ಎಕ್ಸಾಂಪಲ್ಸ್ ಅನ್ನು ನೋಡ್ಕೊಂಡು ಹೋಗಬೇಕು. ಎಸ್, ಡ್ಯಾಂಪ್ಡ್ ಅಂಡ್ ಅನ್ಡ್ಯಾಂಪ್ಡ್ ಆಸಿಲೇಷನ್ಸ್ ಡಿಫರೆನ್ಸಸ್ ಅನ್ನು ಕೇಳಬಹುದು, ಡೆಫಿನೇಷನ್ ಆದ್ರೂ ಕೇಳಬಹುದು, ಎಕ್ಸಾಂಪಲ್ಸ್ ಅನ್ನು ಎಲ್ಲ ನೋಡ್ಕೊಂಡು ಹೋಗಿ. ನೆಕ್ಸ್ಟ್, ವಾಟ್ ಈಸ್ ಸಿಂಪಲ್ ಪೆಂಡುಲಮ್, ಇಟ್ಸ್ ಅ ಟೈಮ್ ಪಿರಿಯಡ್ ಇಕ್ವೇಶನ್. ಓಕೆ, ಎಸ್. ದೆನ್ ವಾಟ್ ಈಸ್ ಸೆಕೆಂಡ್ಸ್ ಪೆಂಡುಲಮ್, ಸೆಕೆಂಡ್ಸ್ ಪೆಂಡುಲಮ್ ಅಂದ್ರೇನು, ವಾಟ್ ಈಸ್ ದ ಲೆಂತ್ ಆಫ್ ದ ಸೆಕೆಂಡ್ಸ್ ಪೆಂಡುಲಮ್, 100 ಸೆಂಟಿಮೀಟರ್ ಇರ್ತದೆ, ಅಂದ್ರೆ 1 ಮೀಟರ್ ಇರ್ತದೆ. ಈ ರೀತಿ ಕ್ವಶನ್ಸ್ ಗಳ ನಮ್ಮ ಆಸಿಲೇಷನ್ ಚಾಪ್ಟರ್ ಮೇಲೆ ಬರಬಹುದು. ಮತ್ತೆ ಇಷ್ಟು ಬಿಟ್ರೆ ಮತ್ತೆ ಇಲ್ಲಿ ಯಾವ ಕ್ವಶನ್ಸ್ ಗಳನ್ನ ಕೇಳಲಿಕ್ಕೆ ಚಾನ್ಸ್ ಇಲ್ಲ ಅಂತ ಅನಿಸ್ತದೆ. ಇವಿಷ್ಟೇ ಪ್ರಶ್ನೆಗಳು ಬರ್ತವೆ, ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇನ್ನೊಂದು ಯಾವ್ದಂದ್ರೆ ಕ್ವಶನ್, ಸ್ಪ್ರಿಂಗ್ ಇದೆ ನೋಡಿ, ಸ್ಪ್ರಿಂಗ್. ಈ ರೀತಿ ಸ್ಪ್ರಿಂಗ್ ಇರುತ್ತೆ, ಇದನ್ನ ಅಟ್ಯಾಚ್ ಮಾಡಿರ್ತೀವಿ ನಾವು. ಇದರ ಟೈಮ್ ಪಿರಿಯಡ್ ಇಕ್ವೇಶನ್ ಅನ್ನ ಕೇಳಬಹುದು. ಎಸ್, 2 ಮಾರ್ಕ್ಸ್ ಗೆ ಅಪ್ಲೈಡ್ ಕ್ವಶನ್ ಬರಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ 2 ಮಾರ್ಕ್ಸ್ ಕ್ವಶನ್ಸ್ ಚಿಲ್ಡ್ರನ್. ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಗಳು, ಇವಿಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಮೇನ್ಲಿ ವಿ ಗಾಟ್ 9 2 ಮಾರ್ಕ್ಸ್ ಕ್ವಶನ್ಸ್. ಔಟ್ ಆಫ್ 9 ವಿ ಹ್ಯಾವ್ ಟು ಆನ್ಸರ್ ಎನಿ 5. ಯಾವ್ದಾದ್ರೂ ಒಂದು 6 ಚಾಪ್ಟರ್ಸ್ ಗಳನ್ನ ನೀವು ಥರವಾಗಿ ಓದ್ಕೊಂಡು ಹೋಗಿ. ಇಲ್ಲಿದ್ದಾವಲ್ಲ, 6 ಚಾಪ್ಟರ್ಸ್ ಗಳನ್ನ ಓದ್ಕೊಂಡು ಹೋಗಿ, ಯಾವ್ದಾದ್ರೂ 6 ಚಾಪ್ಟರ್ಸ್ ಗಳನ್ನ ಓದ್ಕೊಂಡು ಹೋಗಿ. ಏನೇ ಕ್ವಶನ್ ಬಂದ್ರು ಇಷ್ಟು ಒಳಗಡೆ ಬರಬೇಕು, ಬರ್ತವೆ. ಎಸ್. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಈಗ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. 3 ಮಾರ್ಕ್ಸ್ ಕ್ವಶನ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ, ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. 2 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ವುಡ್ ಲೈಕ್ ಟು ಟಾಕ್ ಅಬೌಟ್ ನ್ಯೂಮರಿಕಲ್ಸ್, ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.